ಹಲೋ. ಹಾಯ್ ಪ್ರಕಾಶ್, ಬಾ ಕೂತ್ಕೋ. ನೀ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಏನ್ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆ? ಏನಿಲ್ಲ, ನಮ್ ಎಡಿಟ್ರು ಒಂದ್ ಸೆನ್ಸೇಷನಲ್ ಆರ್ಟಿಕಲ್ ರೆಡಿ ಮಾಡಕ್ ಹೇಳಿದ್ರು. ಏನಾದ್ರು ಐಡಿಯಾ ಹೊಳಿತಾ? ಹೊಳ್ದಿದೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಏನದು? ಲೈವ್ ಬ್ಯಾಂಡ್. ಬ್ಯೂಟಿಫುಲ್, ಸೂಪರ್, ರಿಯಲಿ ಗ್ರೇಟ್ ಐಡಿಯಾ. ಚಾಲೆಂಜಿಂಗ್ ಆಗಿರುತ್ತೆ. ನಿಜ, ನನಗಂತೂ ಇದು ತುಂಬಾ ಚಾಲೆಂಜಿಂಗ್ ಆಗಿದೆ. ತೇಜಸ್ವಿನಿ, ನೀನ್ ಈ ಆರ್ಟಿಕಲ್ ರೆಡಿ ಮಾಡೋದಕ್ಕೆ ಎಂತೆಂತದೋ ಪ್ಲೇಸ್ ಹೋಗ್ಬೇಕಾಗತ್ತಲ್ಲ? ಎಂಥದ್ದೋ ಪ್ಲೇಸ್ ಅಲ್ಲ ಪ್ರಕಾಶ್, ಅದು ಎಷ್ಟೋ ಜನ ಹೆಣ್ಮಕ್ಳು ನಮಗ್ ಗೊತ್ತಿಲ್ದೆ ಅಲ್ಲಿ ಸಿಕ್ಕಾಕೊಂಡು ಹೊರಗಡೆ ಬರಕ್ಕಾಗದೆ ಒದ್ದಾಡ್ತಾ ಇರೋ ಸ್ಥಳ ಅದು. ಇದು ಬರೀ ನನ್ ಹೊಟ್ಟೆ ತುಂಬಿಸೋ ಆರ್ಟಿಕಲ್ ಆಗ್ಬಾರ್ದು, ಸಮಾಜದ ಕಣ್ತೆರ್ಸೋ ಆರ್ಟಿಕಲ್ ಆಗ್ಬೇಕು. ದಟ್ಸ್ ಟ್ರೂ. ಆ ಕೆಲ್ಸಕ್ಕೆ ನಿನ್ ಸಹಾಯ ಬೇಕು. ವಿತ್ ಪ್ಲೆಜರ್. ಖಂಡಿತ ತೇಜಸ್ವಿನಿ, ನಿನಗೆ ಯಾವ ಸಮಯದಲ್ಲಿ ಬೇಕಾದ್ರೂ ಸಹಾಯ ಮಾಡೋದಕ್ಕೆ ನಾನು ರೆಡಿ ಆಗಿರ್ತೀನಿ. ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು ವೆರಿ ಮಚ್. ಓಕೆ. ಇದು ಮಾಯಾನಗರ. ಇಲ್ಲಿಗೆ ಅನೇಕ ರೀತಿಯ ಜನಗಳು ಅನೇಕ ರೀತಿಯ ಕೆಲಸ, ವ್ಯಾಪಾರ, ವ್ಯವಹಾರಕ್ಕಾಗಿ ಬರುತ್ತಾರೆ. ಎಲ್ಲರ ಉದ್ದೇಶವೂ ಒಂದೇ, ಸುಲಭವಾಗಿ ಹಣ ಸಂಪಾದನೆ ಮಾಡುವುದು. ಇದರ ಏಕೈಕ ಮಾರ್ಗ ಮನರಂಜನೆ. ಇಲ್ಲಿ ಹರಿಯುವಷ್ಟು ಹಣ ಬೇರೆಲ್ಲೂ ಹರಿಯುವುದಿಲ್ಲ. ಈ ಮನರಂಜನೆಗಳಲ್ಲಿ ಇತ್ತೀಚೆಗೆ ಪ್ರಖ್ಯಾತವಾಗಿರುವುದೇ ಲೈವ್ ಬ್ಯಾಂಡ್. ಹಣ ಸಂಪಾದನೆ ಆಸೆಯೊಂದಿಗೆ ಇಲ್ಲಿಗೆ ದೇಶದ ಮೂಲೆ ಮೂಲೆಗಳಿಂದ ಹುಡುಗಿಯರು ಬರುತ್ತಾರೆ. ಈ ದಂಧೆಯ ಸುಳಿಯಲ್ಲಿ ಸಿಲುಕಿ ನೋಡುತ್ತಾರೆ. ತಮ್ಮನ್ನು ನಂಬಿರುವ ತಮ್ಮ ಮನೆಯವರಿಗಾಗಿ ತಮ್ಮತನವನ್ನೇ ಕಳೆದುಕೊಂಡಿರುವ ಲೈವ್ ಬ್ಯಾಂಡ್ ಹುಡುಗಿಯರ ಪೂರ್ಣ ಚಿತ್ರಣವೇ ಈ ಚಿತ್ರ, ಲೈವ್ ಬ್ಯಾಂಡ್. ಕೆಲಸ ಮಾಡೋದು ಈ ಮನೆ ನೀನು ಇರೋದಕ್ಕೆ. ನೀನು ಕೆಲಸ ಮಾಡೋದು ಇನ್ನೂ ದೊಡ್ಡ ಮನೆಯಲ್ಲಿ. ಬಾ. ಶೀಲಾ, ನೀನಿನ್ನು 1 ಇಂಚ್ ಮೇಕಪ್ ಮಾಡ್ಕೊಂಡ್ರು ನನಗೇನು ಸೈಡ್ ಹೊಡಿಯಕ್ಕಾಗಲ್ಲ. ನಾನೇಕೆ ನಿನ್ ಸೈಡ್ ಹೊಡಿಬೇಕು? ನನ್ಗೆ ಅಂತ ಪರ್ಮನೆಂಟ್ ಕಸ್ಟಮರ್ಸ್ ಇದಾರೆ. ಓ ರಿಯಲಿ? ಅವ್ರೆಲ್ರೂ ಇದಾರಲ್ಲ, ನಾನೊಂದ್ ಸ್ಮೈಲ್ ಕೊಟ್ರೆ, ಹಿಂಗ್ ತಿರುಗಿ ನಿಂತ್ಕೊಂಡ್ರೆ ಎಲ್ರು ನನ್ ಕಾಲ್ ಕೆಳಗಡೆ ಇರ್ತಾರೆ. ಯಾಕ್ರಿ ಹೀಗ್ ಜಗಳ ಆಡ್ತೀರಾ? ನಿನ್ನೆ ನನ್ ರೆಡ್ ಟಾಪ್ ಕಳೆದು ಹೋಗಿದೆ, ನೀವೇನಾದ್ರೂ ನೋಡಿದ್ರಾ? ರೆಡ್ ಟಾಪ ಅಲ್ವೇ? ನಿನಗೆ ಟಾಪು? ಇವತ್ ಬ್ಯಾಂಡಲ್ ನಿಂದು ಟಾಪ್ಲೆಸ್ ಶೋ ಅಲ್ವಾ? ಈ ಕತ್ತಿ ಹೋಗಿ ಹೋತಿ. ಯಾಕೊಳ್ಳೆ ಅಂದಿರಾಗಳು ತರ ಕಚ್ಚಾಡ್ತಾ ಇದ್ದೀರಾ? ಯಾರೋ ಬಾಕ್ಲು ತರ್ತಾವ್ರು, ಕೇಳಿಸಲ್ವಾ ನಿಮ್ಗೆ? ಅಯ್ಯ, ಗೀತಾ ಬಂದಿರ್ಬೇಕು, ಹೋಗ್ ನೋಡಿ. ಜಾಸ್ತಿ ಆಯ್ತು ನಿಮ್ದು, ಆಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮಾಡ್ತಾವಂತೆ, ಲಾಕ್. ಅಣ್ಣ, ಇವಳೆ ಓಕೆನಾ? ಹೋಗೊಳಗೆ ಹೋಗಮ್ಮ. ಅಣ್ಣ, ಅದು ಥ್ಯಾಂಕ್ ಯು ಅಣ್ಣ. ಕೂತ್ಕೋ. ಏನ್ ನಿನ್ ಹೆಸರು? ಲಕ್ಷ್ಮಿ. ಯಾವ ಊರು? ಚಾಲು. ಗೀತಾ ಬಂದ ತಕ್ಷಣ ಸಾಯಂಕಾಲಕ್ಕೆ ರೆಡಿ ಮಾಡಕ್ ಹೇಳು. ಏನಮ್ಮ, ಏನಿದೆ ಬ್ಯಾಗಲ್ಲಿ? ಬಟ್ಟೆ. ಹೆದರ್ಕೋಬೇಡ, ನೀನು ಆ ರೂಮಲ್ಲಿ ಹೋಗ್ಬಿಟ್ಟು ರೆಡಿ ಆಗ್ತಾ ಇರು, ಅಷ್ಟ್ರಲ್ಲಿ ಗೀತಾ ಬರ್ತಾಳೆ. ಓಕೆ? ಹೆದರ್ಕೋಬೇಡ, ನನ್ನ ಹೆಸರು ಗೀತಾ. ಅವರೆಲ್ಲ ಎಲ್ಲಿ? ಎಲ್ಲ ಹೊರಗೆ ಹೋಗಿದ್ದಾರೆ. ನಿನ್ ಹೆಸರೇನು? ಲಕ್ಷ್ಮಿ. ನಿನ್ನ ಯಾರು ಕರ್ಕೊಂಡ್ ಬಂದಿದೆ ಇಲ್ಲಿಗೆ? ಮಾಮ. ಅವನು ಎಲ್ರಿಗೂ ಮಾಮ. ಕೆಲ್ಸ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದ. ಏನ್ ಕೆಲ್ಸ ಅಂತ ಹೇಳಿದ್ನ? ನಾನು ನಿನ್ ಹಾಗೆ ನೂರಾರು ಕನಸುಗಳನ್ನ ಕಟ್ಟಿದ್ದೆ, ಆಸೆನ ಇಟ್ಕೊಂಡಿದ್ದೆ. ಆದ್ರೆ ಆ ಮೂಗ ಊರಿನ ನನ್ನನ್ನ ಅಲ್ಲಿ ಕರ್ಕೊಂಡು ಹೋದ.
ಕರ್ಕೊಂಬ. ಡ್ಯಾನ್ಸ್ ಬರುತ್ತೇನೆ ಹುಡುಗಿಗೆ? ಬರುತ್ತಣ್ಣ, ಫಿಲಂ ಸಾಂಗ್ ಎಲ್ಲ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ. ಸರಿ, ನಾಳೆಯಿಂದ ಬರಕ್ ಹೇಳು. ಸರಿ ನಡಿಯ. ಸಂಜು, ಎದ್ದೋಗ್ ಸ್ನಾನ ಮಾಡು. ಸ್ವಲ್ಪ ಇರಿ, ನನ್ ಹೀರೋ ಫೋಟೋ ನೋಡ್ತಾ ಇದ್ದೀನಿ. ನೀನ್ ಎಷ್ಟ್ ನೋಡಿದ್ರು ಅಷ್ಟೇ, ನಿನ್ ಹೀರೋ ಬಂದು ನಿನಗ್ ಡವ್ ಹೊಡಿಯಲ್ಲ. ಅಲ್ಲಾಡ್ಕೊಂಡ್ ಬರ್ತಾನಲ್ಲ ಮುತ್ಕ, ಅವನೇ ನಿನಗ್ ಗತಿ. ಎದ್ದೋಗ್ ಸ್ನಾನ ಮಾಡೆ. ನಿನ್ ಹಿಂದೆ ಬಿದ್ದಿದ್ದಾನಲ್ಲ ಬಾಣ್ಲಿ, ಅವನ್ಗಿಂತ ಇವ್ಗೆ ಎಷ್ಟೋ ವಾಸಿ ಬಿಡು. ಅಯ್ಯೋ, ಆ ಬಾಣ್ಲಿ ಬುಡ್ಡ ಕತೆ ಬಿಡ್ರೆ ಅವ್ರಿಬ್ರು ನಾನ್ ನೋಡ್ಸಿದಕ್ಕೆ ನಿಮ್ ಹತ್ರ ಬಂದ್ ತಗ್ಲಾಕೊಂಡಿರೋದು. ಶಾಲು, ಶೀಲಾ, ಸಂಜು, ಇವಳಿನ ಮೇಲೆ ನಿಮ್ ಜೊತೆಲೇ ಇರ್ತಾಳೆ. ನಿಮ್ ಗ್ಯಾಂಗ್ ಅಲ್ಲೊಬ್ಳು. ಬಾ ಕೂತ್ಕೋ. ಏನ್ ನಿನ್ ಹೆಸರು? ಗೀತಾ. ಏನಮ್ಮ, ಎಲ್ಲ ಮುಗಿಸ್ಕೊಂಡ್ ಬಂದಿದ್ಯಾ? ತೊಡಸ್ಕೊಂಡಿದ್ಯಾ? ಸುಮ್ಮನೆ ಇಲ್ಲ ಕಣೆ, ಎಲ್ಲದಕ್ಕೂ ರೆಡಿ ಆಗಿರ್ಲಿ ಅಂತ ಅಡ್ವೈಸ್ ಮಾಡ್ದೆ. ಗೀತಾ, ಸಾಯಂಕಾಲಕ್ಕೆ ನೀನ್ ರೆಡಿ ಆಗ್ಬಿಡು. ಯಾಕೆ ನಗ್ತಾ ಇದ್ದೀರಾ? ನಿಮ್ಗೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತು. ಸಾಯಂಕಾಲ ಐತೆ ನಿಮ್ಗೆಲ್ಲ. ನಮಗ್ ತಾನೇ ಐತೆ, ಇನ್ನೇನ್ ನಿನಗೈತಾ? ಹೋಗಲೇ. ಏನ್ರಿ, ನನ್ ಡ್ರೆಸ್ ಎಲ್ಲ ಟೈಟ್ ಆಗ್ತಾ ಇದೆ. ಎಲ್ಲಾ ಕಡೆ ಊದ್ಕೋತಾ ಇದ್ರೆ ಟೈಟ್ ಆಗದೆ ಇನ್ನೇನ್ ಲೂಸ್ ಆಗುತ್ತೆ. ಇನ್ನೇನ್ ನಿಂತರ ಬಣ್ಕೊಂಡಿರ್ಬೇಕಾ? ಸಂಜು, ನೀನೊಂಥರ ಮಿಸ್ ಯೂನಿವರ್ಸ್ ತರ ಫುಲ್ ರೌಂಡ್ ಆಗಿದ್ಯಾ. ಹೀಗಿದ್ರೆ ಹೇಗೆ ಡ್ಯಾನ್ಸ್ ಮಾಡಕ್ಕಾಗತ್ತೆ? ಆ ಮುರ್ಗನ್ ಹೇಳ್ಬೇಕು. ಯಾಕೆ ಅವ್ನ್ ನಿನ್ನ ಸಣ್ಣ ಮಾಡ್ತಾನಾ? ನನ್ನನ್ನ ಸಣ್ಣ ಮಾಡ್ಸು ಅಂತ ಅಲ್ಲ, ನನ್ ಡ್ರೆಸ್ ನ ಲೂಸ್ ಮಾಡ್ಸು ಅಂತ ಹೇಳಿದ್ದು. ನೀನೇನೆ ಹಲ್ಕಿರಿತಾ ಇದ್ಯಾ? ಸಾರಿ ಎಲ್ಲ ಇರ್ಲಿ, ಬೇಗ ರೆಡಿ ಆಗು. ನಾನ್ ರೆಡಿನೇ ಇದೀನಪ್ಪ. ಬರೀ ಮೇಕಪ್ ಮಾಡ್ಕೊಂಡ್ರೆ ಸಾಕ? ಚಂದ ಡ್ರೆಸ್ ಕೂಡ ಮಾಡ್ಕೋಬೇಕು. ತಗೋ, ಈ ಡ್ರೆಸ್ ಹಾಕು. ಈ ತರ ಡ್ರೆಸ್ ಯಾಕೆ? ನೀನೇ ಸ್ಪೆಷಲ್? ಆಕಾಶದಿಂದ ಉದ್ರಿದ್ಯಾ ನೀನು? ಗೀತಾ, ನಾವು ಬ್ಯಾಂಡಲ್ಲೆಲ್ಲ ಇದೇ ತರ ಡ್ರೆಸ್ ಹಾಕಬೇಕು. ಬ್ಯಾಂಡಿಗೆ ಬರೋ ಗಿರಾಕಿಗಳೆಲ್ಲ ನಮ್ಮನ್ನ ಇದೇ ತರ ನೋಡಕ್ ಇಷ್ಟಪಡ್ತಾರೆ. ಈ ಗೌರಮ್ಮನ್ ತರ ಇದ್ರೆ ನಮ್ಮನ್ನ ಯಾರು ಕಣ್ಣೆತ್ತಿ ಕೂಡ ನೋಡಲ್ಲ. ನೋಡು, ನಾವಿಲ್ ಕೆಲ್ಸ ಮಾಡಕ್ ಬಂದ್ಮೇಲೆ ಅವ್ರು ಹೇಗ್ ಹೇಳ್ತಾರೋ ಹಾಗೆ ಕೇಳ್ಬೇಕು. ಆಯ್ತು, ಸರಿ, ಬೇಗ ರೆಡಿ ಆಗು. ಲೇ ಶಾಲು, ನಿನ್ನವನಾಗ್ಲಿ ಬಕ್ರ ಆಗೋದಕ್ಕೆ ಬಂದ್ ಕೂತಿದ ನೋಡೆ. ಇವತ್ತ ಅವನ್ ಜೇಬಲ್ಲಿ ಇರೋದೆಲ್ಲ ಉದುರ್ಸೆ ಕಳ್ಸೋದು. ಹೌದಾ? ಶಾಲು, ಶೀಲಾ, ಸಂಜು, ಬನ್ನಿ. ಟೈಮ್ ಆಯ್ತು, ಬನ್ನಿ ಬೇಗ. ಬನ್ರಿ, ನಡೀರಿ. ನಡೀರಿ. ನೀನು ಬಾ. ಶಾಲು, ಶೀಲಾ, ಸಂಜು ತಗೊಳ್ಳಿ. ಅವಳು ಕೊಡು. ತಗೊಳ್ಳಿ. ಗೀತಂಗೆ? ಗೀತನ್ಗ ಡ್ಯಾನ್ಸ್ ಮಾಡ್ದೆ ಗೂಬೆ ತರ ನಿಂತ್ಕೊಂಡಿದ್ರೆ ಯಾವ ನನ್ನ ಮಗ ಕಾಸು ಕೊಡ್ತಾನೆ ಅವಳಿಗೆ? ಅದಕ್ಕೆ ಶಿಕ್ಷೆ ಹುಡುಗಿಯನ್ನೆಲ್ಲ ಸೇರ್ಸ್ಕೋಬೇಡ ಅಂತ ನಿನ್ಗೆ ಹೇಳಿದ್ದು. ಗೊತ್ತಿದ್ದು ಇಂತ ಹುಡುಗಿನ ಕಳಿಸ್ತಾನಲ್ಲ ಮಾಮ, ಏನ್ ಮಾಡ್ಬೇಕು ನಾನು? ಆ ತಲೆ ಹಿಡಿತಿಲ್ಲ, ಕರ್ಕೊಂಡ್ ಬಂದು ನಮ್ ಬೌನ್ಸರ್ಸ್ ಕೈಲಿ ಚೆನ್ನಾಗಿ ಹೊಡ್ಸು ಅವನ್ಗೆ. ಇವರೆಲ್ಲ ಡ್ಯಾನ್ಸ್ ಮಾಡ್ದಂಗ್ ಮಾಡ್ಬೇಕು ಅಂತ ಗೊತ್ತಾಗಲ್ವ ನಿನಗೆ? ಹೋಗ್ಲಿ ಬಿಡಿ, ಬ್ಯಾಂಡ್ಗಿನ್ನ ಹೊಸಬ್ಳು. ಪಾಪ ಅಂತೆ ಪಾಪ. ಇಂಥವನ್ನೆಲ್ಲ ಇಟ್ಕೊಂಡು ನಾವು ಲಾಸ್ ಮಾಡ್ಕೊಳ್ಳೋದಕ್ಕಾಗತ್ತಾ? ನೀವೇನ್ ಹೆದರ್ಬೇಡಿ, ಗೀತನ್ನ ನಾನ್ ಟ್ರೈನ್ ಮಾಡ್ತೀನಿ. ಈ ಶಾಲು ಸಂಜೆನೆ ಟ್ರೈನ್ ಮಾಡ್ದೋಳು ಇವಳನ್ನ ಮಾಡ್ದೆ ಇರ್ತೀನಾ? ಗೀತಾ, ನಾಳೆ ಬೆಳಗ್ಗೆ 1 hour ಬೇಗ ಬರೋಣ. ಬ್ಯಾಂಡ್ ಅಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು, ಹೇಗ್ ಡಾನ್ಸ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ. ಓಕೆನಾ? ನೀನ್ ಜಸ್ಟ್ ಅದನ್ನ ಫಾಲೋ ಮಾಡಿದ್ರೆ ಸಾಕು. ಶಾಲು, ನೀನ್ ಹೇಳ್ತಿದ್ಯಾ ಅಂತ ನಾನು ಇರ್ಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಒದ್ದ ಆಚೆ ಓಡಿಸ್ಬಿಡ್ತಾ ಇದ್ದೆ. ಶಾಲು, ನೀನ್ ಅವಳಿಗೆ ಸರಿಯಾಗಿ ಟ್ರೈನ್ ಮಾಡು. ಗೀತಾ, ಅವಳು ಹೇಳ್ಕೊಟ್ಟಿದ್ದೀನಿ ಸರಿಯಾಗಿ ಕಲಿ. ಸರಿಯಾಗಿ ಪರ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ನಿನ್ಗೆ ಗೇಟ್ ಪಾಸ್. ಹುಷಾರ್. ಅಳ್ಬೇಡ, ಇದೆಲ್ಲ ಇದ್ದಿದ್ದೆ.
ನೀನ್ ಬೋಲ್ಡ್ ಆಗಿದ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಈಗ ನಿನ್ನ ಬೈದ್ರಲ್ಲ ಅವರೇ ನಿನ್ನ ಹೊಗಳ್ತಾರೆ. ಪ್ಲೀಸ್ ಬಿಲೀವ್ ಮೀ, ಯು ಕ್ಯಾನ್ ಡೂ ಇಟ್. ಏನ್ ಡೂ ಇಟ್? ಯಾರನ್ನ ಬಿಲೀವ್ ಮಾಡೋದು? ಓಹೋ, ಟ್ರೈನಿಂಗ್ ಕೊಡ್ತಿದ್ಯಾ? ಕೊಡು 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 ಕೊಡು. ಶೀಲಾ, ಸ್ವಲ್ಪ ಹೊತ್ತಕ್ ಮುಂಚೆ ನಿನ್ ತಮ್ಮ ಬಂದಿದ್ದ, ಏನಂತೆ? ಫೀಸ್ ಕಟ್ಟಕ್ಕೆ ದುಡ್ಡು ಕೇಳ್ದ. ಸರಿ, ನಾಳೆ ಬಾ ಅಂತ ಹೇಳಿದೀನಿ. ನಾಳೆ ಬರೋಕ್ ಹೇಳಿದೆ ತಾನೆ? ಖಂಡಿತ ಹೇಳಿದೀನಿ. ಸಂಜು, ನೀನ್ ಹುಡುಕಂಡ್ ಜಾರಿ ಬಂದಿದ್ದ ನೋಡು. ಜಾಲಿ ಬಂದಿದ್ದಾನಾ? ಚಲೋ, ಇವಳ ಹತ್ರ ಕತೆ ಹೇಳ್ಕೊಂಡ್ ಕೂತ್ಕೋಬೇಡ. ಏಯ್, ಅವಳು ಹೇಳ್ಕೊಟ್ಟಿದ್ದನ್ ಸರಿಯಾಕಲ್ಲಿ, ಇಲ್ಲ ಅಂದ್ರೆ ಗೊತ್ತು ತಾನೆ, ಗೇಟ್ ಪಾಸ್. ಹೋಗಿ, ನೀನ್ ಡೌ ಬಂದಿದ್ದಾನೆ. ಹೋಗಿ. ಇದೇ ಆಯ್ತು. ಹಿಂಗೆ ಮಾಡಿದ್ರೆ ಒಂದಿನ ಯಾರಾದ್ರೂ ಎತ್ತಾಕೊಂಡ್ ಹೋಗ್ತಾರೆ. ನಮ್ಮಂತವ್ನ ಯಾರೇ ಡೌ ಹೊಡಿತಾರೆ? ನಮ್ಮ ಹತ್ರ ಬರೋದೇ ಬೇರೆ ವಿಷಯಕ್ಕೆ. ಅಮ್ಮ, ನೀವು ಸುಮ್ಮನೆ ಏನ್ ತಗೋತೀರಾ? ಶಾಲು, ನೀನೆ ಒಬ್ಬ ನಾರ್ತ್ ಇಂಡಿಯನ್ ಬಂದಿದ್ದ. ಅವನು ಹಿಂದಿಲೇ ಎಲ್ಲ ಮಾಡಿ ಮುಗಿಸ್ಬಿಟ್ಟ. ಅವ್ನ್ ನನ್ನ ಕೇಳ್ದ, ಇದ್ ಫಸ್ಟ್ ಅಂತ. ಅದಕ್ ನಾನ್ ಹೇಳ್ದೆ, ಫಸ್ಟ್ ಅಲ್ಲ ಇಷ್ಟು ಅಂತ. ನೀನ್ ಬಿಡಮ್ಮ, ಲೋಕಲ್ ಟ್ರೈನ್ ಇದ್ದಂಗೆ. ಹಾಗೆ ಶಾಲು, ಭಾನುವಾರ ಕೋಮಲನ್ ಬರ್ತಡೆ ಕಣೆ. ಹೌದಾ? ಏನ್ ಹೌದಾ? ಈ ವರ್ಷ ಆಗ್ಲೇ ಅವಳಿಗೆ 3 ಬರ್ತಡೇ ಆಗಿದೆ. ನಮಗ್ 5 ಸ್ಟಾರ್ ಹೋಟ್ಲಲ್ಲಿ ತಿನ್ಬೇಕು ಅಂತಾಗ್ಲೆಲ್ಲ ಕಸ್ಟಮರ್ ಗಳ ಹತ್ರ ನಮ್ ಬರ್ತಡೇ ಅಂತ ಹೇಳ್ತಾನೆ ಇರ್ತೀವಿ. ಆಗಾಗ ಅವ್ರನ್ನ ಮಾಲ್ ಮಾಡ್ಕೊತಾನೆ ಇರ್ತೀವಿ. ಈಗ ವರ್ಷಕ್ಕೆ 5-6 ಬರ್ತಡೇ ನಿನಗೆ ಗ್ಯಾರಂಟಿ ಬಿಡು. ನಾನ್ ಟ್ರೈನ್ ಮಾಡಿದ್ಮೇಲೆ ಹೇಳ್ಬೇಕಾ? ಆಹಾ. ಗೀತಾ, ನೀನೇನು ಬೇಜಾರ್ ಮಾಡ್ಕೋಬೇಡ. ನಾಳೆ ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ಸ್ವಲ್ಪ ಕೆಲಸ ಇದೆ, ನಾನ್ ಬರ್ತೀನಿ. ನಾಳೆ ಬೆಳಗ್ಗೆ ಬರ್ತೀನಿ. ಬೆಳಿಗ್ಗೆ ಬರ್ತೀಯಾ? ಎಲ್ಲಿ ಹೋಗ್ತಿದ್ಯಾ? ಇನ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಹೇಳ್ಕೊಡ್ತೀನಿ. ನಂಗ್ ಡಾನ್ಸ್ ಮಾಡಕ್ ಬರಲ್ಲ. 5 ವರ್ಷದಿಂದ ನಾವೇನ್ ಭರತನಾಟ್ಯನ ಮಾಡ್ತಿರೋದು. ಇಲ್ಲಿ ಯಾರಿಗೂ ಡಾನ್ಸ್ ಬರಲ್ಲ. ಸುಮ್ನೆ ಸ್ಟೈಲ್ ಆಗಿ ಹೀಗ್ ಬಂದು ನಕರಗಳು ಮಾಡ್ಬೇಕು. ನಾನ್ ಮಾಡೋದ್ ಕರೆಕ್ಟ್ ಆಗಿ ನೋಡ್ಕೋ. ಬಾಡಿನ ಲೈಟ್ ಆಗಿ ಶೇಕ್ ಮಾಡ್ಬೇಕು. ಮಾಡೆಲ್ಗಳ ತರ 2 ಸ್ಟೆಪ್ ಮುಂದೆ ಹೋಗ್ಬೇಕು, ಮತ್ತೆ 2 ಸ್ಟೆಪ್ ಹಿಂದೆ ಬರ್ಬೇಕು, ಮತ್ತೆ ಗಿರ್ರ ಅಂತ ತಿರುಗ್ಬೇಕು. ಆಗ ಮುಂದೆ ಕೂತಿರೋ ಗಿರಾಕಿಗಳ ತಲೆನೂ ಗಿರ್ರ ಅಂತ ತಿರುಗತ್ತೆ. ಯಾವನಾದ್ರೂ ಕಸ್ಟಮರ್ ಗುರಾಯಿಸ್ತಾ ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಗುರಾಯಿಸು. ಓಕೆನಾ? ಹೆದರ್ಕೋಬೇಡ. ಆಗ ಅವನ್ಗೆ ಆಫ್ ಆಗ್ಬಿಡತ್ತೆ. ಗೀತಾ, ಮೊದ್ಲು ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಏನ್ ಗೊತ್ತಾ? ಕಸ್ಟಮರ್ಗಳು ನಾಡಿ ಮಿಡ್ತಾ ತಿಳ್ಕೋಬೇಕು. ಇಲ್ಲಿ ಎಲ್ಲಾ ರೀತಿ ಕಸ್ಟಮರ್ಸ್ ಬರ್ತಾರೆ. ಚಿಲ್ಡ್ರನ್ ನನ್ ಮಕ್ಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಆಫೀಸರ್ಗಳು, ಡ್ರೈವರ್ ಗಳಿಂದ ಹಿಡ್ಕೊಂಡು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಸ್ಮಗ್ಲರ್ಸು, ರೌಡೀಸು, ಎಲ್ಲ ತರ ಜನನು ಬರ್ತಾರೆ. ನಿನ್ ಕೆಲ್ಸ ಏನ್ ಗೊತ್ತಾ? ಗಿರಾಕಿಗಳನ್ನ ನೋಡ್ಕೊಂಡು ಸರಿಯಾಗಿ ಪಟಾಯಿಸ್ಬೇಕು. ಗಿರಾಕಿಗಳು ಇಂಥವ್ರೆ ಅಂತ ಹೇಗ್ ಗೊತ್ತಾಗುತ್ತೆ? ಮುಖ ನೋಡಿದ್ರೆ ಗೊತ್ತಾಗಲ್ಲಮ್ಮ. ಡಾನ್ಸ್ ಮಾಡ್ಕೊಂಡು ಕಣ್ಣಲ್ಲೇ ಅವ್ರನ್ನ ಅಳಿಬೇಕು. ಈ ಬಿಸ್ನೆಸ್ ಮ್ಯಾನ್ ಇರ್ತಾರಲ್ಲಮ್ಮ, ಅವ್ರು ಒಳ್ಳೆ ಗೂಡ್ ಪಾರ್ಟಿಗಳು. ಗೂಡ್ ಪಾರ್ಟಿ ಅಂತ ಗೊತ್ತಾಗ್ಲಿಲ್ವಾ? ಈ ಶೀಲನ್ ಕೇಳ ಗೊತ್ತಾಗತ್ತೆ. ಅವಳ ಹತ್ರ ಒಬ್ಬ ಒಳ್ಳೆ ಗೂಡ್ ಪಾರ್ಟಿ ಇದ್ದಾನೆ. ಇಷ್ಟಪ್ಪ ಕಣ್ ಬಿಟ್ಕೊಂಡು ಜೋಲ್ಸಿರ್ಸ್ಕೊಂಡ್ ನೋಡ್ತಾ ಇರ್ತಾರೆ. ಅವ್ರು ನೋಡೋ ಸ್ಟೈಲು ಕಣ್ಣಲ್ಲೇ ಎಲ್ಲ ಮಾಡ್ದಾಗಿರುತ್ತೆ. ನಮ್ ಪಾರ್ಟಿನೂ ಹಾಗೆ. ಪಾಪ ಮೊನ್ನೆ ಒಂದು ಚಿನ್ನದ ಚೈನ್ ಕೊಟ್ಟ ಗೊತ್ತಾ? ಸುಮ್ನೆ ಹಾಗೆ ಒಂದ್ ಚಮಕ್ ಕೊಟ್ರೆ ಎಲ್ಲ ಬಿಚ್ಕೊಡಕ್ಕೆ ರೆಡಿ ಆಗ್ಬೇಕು. ಗೀತಾ, ನಾವ್ ಒಂದ್ ಸ್ಮೈಲ್ ಬಿಸಾಕಿದ್ರೆ ಸಾಕು, ಆ ಕಡೆಯಿಂದ ಅವರು ನೋಟ್ ಬಿಸಾಕ್ಬೇಕು ಗೊತ್ತಾ? ಅದ್ರಿಂದ ಏನಾದ್ರು ತೊಂದ್ರೆ ಆದ್ರೆ? ತೊಂದ್ರೆನಾ? ಯಾರ್ಗೆ? ಗಿರಾಕಿಗಳಿರೋದೇ ಬೋಳ್ಸ್ಕೊಳಕ್ಕೆ. ನಮ್ಗೇನು? ನಮ್ ಕಣ್ಣೇನಿದ್ರು ಅವ್ರ ಹತ್ರ ಇರೋ ಮಾಲ್ ಮೇಲೆ ಇರ್ಬೇಕು. ಕೆಲವ್ರು ಲವ್ ಮಾಡ್ತೀವಿ ಅಂತಾರೆ, ಮಾಡ್ಕೊಂಡ್ ಸಾಯ್ಲಿ ಬಿಡು, ನಮ್ಗೇನು? ಹಸು ಹತ್ರ ಎಷ್ಟಾಗುತ್ತೋ ಅಷ್ಟು ನಾವು ಕರಿತಾನೇ ಇರ್ಬೇಕು. ಆಮೇಲೆ ಇನ್ನೊಂದ್ ವಿಷಯ, ಯಾರ ಹತ್ರನೂ ನೀನ್ ನಿಜವಾದ ಹೆಸರು ಹೇಳಕ್ ಹೋಗ್ಬೇಡ, ಸುಳ್ಳು ಹೆಸರು ಹೇಳ್ಬಿಡು. ನಾನ್ ನೋಡು 5 ಜನರ ಹತ್ರನೂ 5 ಬೇರೆ ಹೆಸರು ಹೇಳಿದೀನಿ. ಮೊದ್ಲು ಎಂಟ್ರಾಗ್ತಿದ್ದಂಗೆ ಈ ಸ್ಟೇಜಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕೆ? ಯಾಕಂದ್ರೆ ಈ ಸ್ಟೇಜ್ ತಾನ್ ನಮ್ಗನ್ನ ಕೊಡೋದು. ಇದಕ್ ನಾವು ಗೌರವ ಕೊಡ್ಲೇಬೇಕು, ಗೊತ್ತಾಯ್ತಾ? ಸರಿ.
ಆಮೇಲೆ ಹೀಗೆ ಒಂದ್ ರೌಂಡ್ ತಿರ್ಗಿ ಒಂದ್ ಲುಕ್ ಕೊಡ್ಬೇಕು. ಲುಕ್ ಕೊಡೋದು ಅಂದ್ರೆ ಎಲ್ರೂನು ನೋಡ್ಬೇಕು, ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರ ಕೈಲಿ ಎಷ್ಟೆಷ್ಟು ದುಡ್ಡಿದೆ. ಆಮೇಲೆ ಸೆಕ್ಸಿಯಾಗಿ ಒಂದ್ ಲುಕ್ ಕೊಟ್ಟು ಕಸ್ಟಮರ್ ಕಣ್ಣಲ್ಲಿ ಕಣ್ಣಿಟ್ಟು ಹೀಗೊಂದ್ ರೌಂಡ್ ತಿರ್ಗಿ ಈ ತರ ಬ್ಲೌಸ್ ನ ಸರಿ ಮಾಡ್ಕೋಬೇಕು. ಸ್ಟೈಲ್ ಆಗಿ ಹೀಗ್ ನಡ್ಕೊಂಡ್ ಬಂದು ಮುಂದೆ ನಿಂತು ಎಲ್ರೂನು ನೋಡ್ಕೊಂಡು 4-5 ಸಲ ಸೊಂಟ ಕುಣಿಸ್ಬೇಕು. ಆಗ ಕೆಲವರು ಚಿಲ್ಡ್ರನ್ ನನ್ ಮಕ್ಳು ದುಡ್ಡು ಕೊಡಕ್ಕೆ ಅಂತ ತಮ್ಮ ಹತ್ರ ಕರೀತಾರೆ. ಆಗ ಅವ್ರ ಮುಂದೆ ಹೋಗಿ ಸುಮ್ನೆ ಹೀಗೆ ಅಲ್ಲಾಡ್ಕೊಂಡ್ ನಿಂತ್ಕೋಬೇಕು. ಗೊತ್ತಾಯ್ತಾ? ಓಕೆ, ಈಗ ನಾನು ಹೇಳ್ದಂಗ್ ಮಾಡ್ಬೇಕು. ಓಕೆ ಸಂಜು, ಹೋಗ್ ಮ್ಯೂಸಿಕ್ ಹಾಕು. ಮ್ಯೂಸಿಕ್ ಹಾಕ್ಬಾರಲ್ಲ. ಏನೋ ಗೊತ್ತಿಲ್ದಿರೋ ನನ್ಗೆ ಶಾಲು ಎಲ್ಲ ಹೇಳ್ಕೊಟ್ಲು. ಲೈವ್ ಬ್ಯಾಂಡ್ ನಲ್ಲಿ ಹೇಗಿರ್ಬೇಕು, ಗಿರಾಕಿಗಳ ಜೊತೆ ಹೇಗ್ ನಡ್ಕೋಬೇಕು, ಅವ್ರ ಗಮನನ ನಮ್ ಕಡೆ ಹೇಗ್ ಸೆಳಿಬೇಕು, ಎಲ್ಲಾ ವಿದ್ಯೆನೂ ಹೇಳ್ಕೊಟ್ಲು. ನನ್ಗೆ ಡಾನ್ಸ್ ಬರ್ತಿತ್ತು, ಆದ್ರೆ ಎಲ್ರ ಮುಂದೆ ಕುಣಿಯೋಕೆ ಸಂಕೋಚ. ಅವತ್ತು ಮನೇಲಿ ಯಾರೂ ಇರ್ಲಿಲ್ಲ, ಅದಕ್ಕೆ ನಾನೊಬ್ಳೆ ಮ್ಯೂಸಿಕ್ ಹಾಕೊಂಡು ಡಾನ್ಸ್ ಶುರು ಮಾಡಿದೆ. ಇದುವರೆಗೂ ನಾನು ಬ್ಯಾಂಡ್ ಅಲ್ಲಿ ಈ ತರ ಕಲೆಕ್ಷನ್ ನೋಡೇ ಇರ್ಲಿಲ್ಲ. ಹೌದು ಸರ್, ನಾನು ಸುಮಾರು ಒಂದು 10-20 ಬ್ಯಾಂಡ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಯಾವ ಬ್ಯಾಂಡ್ ಅಲ್ಲೂ ಒಂದು ಹುಡುಗಿಯಿಂದ ಇಷ್ಟೊಂದು ಕಲೆಕ್ಷನ್ ಆಗಿರೋದು ನಾನು ನೋಡೇ ಇಲ್ವಲ್ಲ ಸರ್. ಸರ್ ನೀವೇನೋ ಹೇಳಿ, ಆ ಗೀತಾ ನಮ್ ಬ್ಯಾಂಡ್ಗೆ ಲಕ್ಷ್ಮಿ ತರ ಬಂದ್ಲು ಸರ್. ಸರ್ ನಾವ್ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ಳು ಯಾವ್ದೇ ಅಪಾಯ ಆಗ್ಬಾರ್ದು ಸರ್. ಅವಳ ಮೇಲೆ ಯಾರ ಕಣ್ಣು ಬೀಳಬಾರ್ದು. ಯಾರಾದ್ರೂ ಹಾರ್ಸ್ಕೊಂಡು ಹೋಗ್ಬಿಟ್ಟಾರು, ಹುಷಾರು. ಆ ವಿಷಯ ನನಗ್ ಬಿಡಿ ಸರ್. ಅವಳ ಮೇಲೆ ಯಾವ ನನ್ನ ಮಗನೂ ಕಣ್ಣು ಹಾಕ್ಬಾರ್ದು ಸರ್. ಅವಳು ಈ ಬ್ಯಾಂಡ್ ಬಿಟ್ಟು ಎಲ್ಲೂ ಆಚೆ ಹೋಗ್ಬಾರ್ದು ಸರ್. ಆಗ್ ನೋಡ್ಕೊಳ್ತೀನಿ ನಾನು. ನನ್ ಕತೆ ಹೇಳ್ತಾ ನೀನ್ ಮರ್ತೇ ಬಿಟ್ಟೆ. ನೀನ್ ಡಾನ್ಸ್ ಬರುತ್ತಾ? ಬರಲ್ಲ, ತುಂಬಾ ಸುಲಭ. ಅವ್ರು ಹಾಡ್ ಹಾಕ್ತಾರೆ, ನಾವ್ ಡಾನ್ಸ್ ಮಾಡ್ತಾ ಇರೋದಷ್ಟೇ. ಯಾರಾದ್ರೂ ಕರೆದ್ರೆ ನಾವ್ ಅಲ್ಲಿಗೆ ಹೋಗಿ ಅವ್ರ ಹತ್ರ ಹಣ ಇಸ್ಕೊಂಡ್ ಬರೋದು ಅಷ್ಟೇ. ನೀನ್ ನನ್ನ ನೋಡು, ನಾಳೆಯಿಂದ ನೀನು ಸಹ ಮಾಡ್ಬೋದು. ಸರಿ, ಏನಾದ್ರೂ ತಿಂದ್ಯೋ ಇಲ್ವೋ? ಹೋಗು, ಅಡಿಗೆ ಮನೆಗೆ ಹೋಗಿ ಏನಾದ್ರೂ ತಿನ್ಕೊಂಡ್ ಬಾ. ಹೋಗು, ಬೇಗ ರೆಡಿ ಆಗ್ಬೇಕು, ಗಾಡಿ ಬರುತ್ತೆ, ಬೇಗ ರೆಡಿ ಆಗ್ಲೇಬೇಕು. ತಗೋ ಜಾನಿ, 10,000 ರೂಪಾಯಿ ಇದೆ. ತುಂಬಾ ಥ್ಯಾಂಕ್ಸ್. ನಾಳೆ ಬಾ, ಇನ್ನು ಕೊಡ್ತೀನಿ. ಬಾಯ್. ಆ ಜಾನಿ ನೋಡಿದ್ರೆ ನಂಗ್ ಮೈಯೆಲ್ಲ ಉರಿಯತ್ತೆ. ಈ ಸಂಜು ಸಾಯ್ತಾಳೆ. ಲವ್ ಅಂತ ದುಡ್ದಿದ್ದೆಲ್ಲ ಅವನ್ಗೆ ಸುರಿತಾಳೆ. ಏನ್ ಗಂಡನ ಅವನು? ಅದೇನೋ ಬಿಸ್ನೆಸ್ ಮಾಡ್ತಾನಂತೆ, ಅವಳು ಇಟ್ಕೊಂಡೇ ಬಿಸ್ನೆಸ್ ಮಾಡ್ಬೇಕು. ಅವ್ರಿಬ್ರು ಮದ್ವೆ ಆಗ್ಬೋದು. ಮದ್ವೆನಾ? ಇಲ್ಲಿರೋರ್ಗೆಲ್ಲ ಮದ್ವೆ ಅನ್ನೋದು ಬರೀ ಕನ್ಸು. ಏಯ್, ಇವತ್ ಗೀತಾ ಸಖತ್ತ ಡ್ಯಾನ್ಸ್ ಮಾಡಿದ್ಲಲ್ಲ, ನೋಡ್ತಾ ಇರು ಹೇಗ್ ಇಂಪ್ರೂವ್ ಆಗ್ತಾಳೆ ಅಂತ. ಯಾರು ಟ್ರೈನಿಂಗ್ ಕೊಟ್ಟಿರೋದ? ನಿಮ್ಗೆ ಮೀಟ್ ಮಾಡಕ್ಕೆ ಆಗ್ಲಿಲ್ಲ, ವೈಷ್ಣೋದೇವಿಗೆ ಹೋಗಿದ್ದೆ. ಯಾಕೆ ಸೇಟು? ನಿನಗೆ ದೇವ್ರನ್ನ ಮೀಟ್ ಮಾಡಕ್ ಟೈಮ್ ಇದೆ, ನನ್ನನ್ನು ಮೀಟ್ ಮಾಡಕ್ ಟೈಮ್ ಇಲ್ವಾ? ನೀನೇ ಆಫೀಸ್ ಹತ್ರ ಬರ್ಬೋದಾಗಿತ್ತಲ್ಲ. ಎಷ್ಟು ಸಲ ಆಫೀಸ್ ಹತ್ರ ಬಂದಿದ್ದು, ಒಳಗಿದ್ದು ಇಲ್ಲ ಅಂತ ಹೇಳಿಸ್ತಾ ಇದ್ದೆ. ನಿನಗ್ ಸಹಾಯ ಮಾಡಿದ ನನಗಿಂತ ಆ ದೇವರೇ ಹೆಚ್ಚಾಗಿದ್ರೆ ಆ ದೇವ್ರ ಹತ್ರನೇ ಕಳಿಸ್ತೀನಿ ಬಿಡು. ಅರೇ ರಾಮ್ ರಾಮ್, ಬಿಡೋ ಲಾಂಗು. ಬೇಡ ಬೇಡ ಬೀರ, ಬೇಡ ಬೇಡ ಬೇಡ. ಅರೆ ಸಟು,
ಕಲೆಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಹಂಚಬೇಕು. ಓಕೆ ಹ್ಮ್ ಓಕೆ ಬನ್ನಿ ಬನ್ನಿ. Hello. ವೆಲ್ಕಮ್. ನಡಿ ಬನ್ನಿ ನಡಿ. ಹಿಂದೆ ಅವಳಲ್ಲ ಅವಳು ಬಲು ನಕ್ರ ಅವಳು. ಯಾಕೆ ಚಮಕ್ ಕೊಡ್ತಾವಳಲ್ಲ ಅವಳ? ಅವಳೆ ಅಂತ ಕರೆದ್ರೆ 3,000 ರೂಪಾಯಿ ಕೊಡು ಅಂತಾಳೆ. ದುಡ್ಡರೆ ಹೊಡಿತಾವ್ ನೀನು. ಸರ್ ಅವ್ರು ನಮ್ಮ ಪರ್ಮನೆಂಟ್ ಕಸ್ಟಮರ್ ಸರ್. ಏನ್ ಸರ್ ಬಂದವ್ರನ್ನೆಲ್ಲ ಒಳಗ್ ಕಳಿಸ್ಬಿಟ್ಟು ನೀವ್ ಆಚೆ ನಿಂತ್ಬಿಟ್ಟಿದ್ದೀರಲ್ಲ? ಏನಿಲ್ಲ, ಹಾಗೆ ಸುಮ್ನೆ. ನೀವ್ ಹಾಗೆಲ್ಲ ಸುಮ್ಮನೆ ಏನು ಮಾಡೋರಲ್ವಲ್ಲ? ಏನೋ ಮುರುಗ, ಉಪೇಂದ್ರನ್ ತರ ಕಾಣಿಸ್ತಾ ಇದೀನಾ? ಸರ್, ಈ ಗ್ಲಾಸ್ ನನಗೆ ಇರ್ಲಿ ಬಿಡಿ. ಅದು ರೇಬನ್ ಗ್ಲಾಸು, 4,000 ರೂಪಾಯಿ. ಈ ವಾರದ ಮಾಮೂಲಿ ಇನ್ನೂ ಕೊಟ್ಟಿಲ್ವಂತ ಒಳಗ್ ಕೂತಿರ್ತೀನಿ, ಕಳ್ಸು. ವೀರಾ, ಈ ವಾರ ಕಲೆಕ್ಷನ್ ಸ್ವಲ್ಪ ಡಲ್ಲು. ನಿಮ್ಮ ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಎಲ್ಲ ನನಗೆ ಗೊತ್ತು. ನನ್ ಹುಡುಗಿ ಇಲ್ಲಿ ಇಲ್ವಾ? ಅವಳೊಬ್ಳೆ ಸಾಕು ನಿಮ್ ಬ್ಯಾಂಡ್ಗೆ. ಮುರುಗ, ಆ ಗೀತನ್ಗೆ ಸ್ವಲ್ಪ ಬುದ್ಧಿ ಹೇಳು, ಇವನಿಗೆ ಸದಾ ಕೊಡ್ಬೇಡ ಅಂತ. ಇವನೇ ಅವಳಿಂದ ಬಿದ್ರೆ ಪಾಪ ಅವಳೇನ್ ಮಾಡ್ಬೇಕು ಸರ್? ನಿಮ್ಗೆ ಅವನ್ ಕಾಟ ತಡ್ಕೊಳಕ್ ಆಗ್ತಿಲ್ಲ. ರಂಗ, ಸೂರ್ಯ ಚಂದ್ರ ಸುತ್ತಿ ಸಾಯಲಿ, ನೀನಂತೂ ಇಲ್ಲಿಗೆ ಬರೋದ್ ತಪ್ಪಲ್ಲ. ಮತ್ತಿನ್ನೇನ ಬೇರೆಯವ್ರ ಹತ್ರ ಕಸಿಯೋದು, ಇಲ್ಲಿ ಬಂದು ಎಸೆಯೋದು. ಕಿಟ್ಟಿಯಲ್ಲ, ಟಾಯ್ಲೆಟ್ ಹೋಗೋಣ. ಅವ್ನಿಗೊಂದ್ ಬಾಟ್ಲು ಒಳಗೆ ಇಳಿತಿದ್ದಂಗೆ ಸೈರನ್ ಓಪನ್ ಆಗ್ತದೆ. ಕೂತ್ಕೊಳ್ಳಲ್ಲ. ಮೊನ್ನೆ ಎಲ್ಲ ಎಸ್ಕೇಪ್ ಆಗಿದ್ದ? ಅವಳು ಹಾಕೊಂಡೋಗಿದ್ದಾಳ. ಒಳ್ಳೆ ಕಿಲಾಡಿ ಕಾಣ ನೀನು. ಈ ತಕ್ಕ ಬಳಗವಳೆ. ಹೌದಾ? ಸ್ವಲ್ಪ ವಿಚಾರಿಸ್ಕೊಂಡ್ ಬರ್ತೀನಿ. ನೀನು ಆಲ್ ದ ಬೆಸ್ಟ್. ಯಾಕೋ ಹಿಂಗ್ ಕೆರೀತೀರಾ? ನೀವು ಕುಡೀರಿ. ಈ ಕೆಂಪಿಗಿರೋ ತುಟಿನ ಇನ್ನು ಎಷ್ಟು ಕೆಂಪು ಮಾಡ್ಕೋತೀಯ? ನಿಂಗೆ ಯಾಕೆ? ನನಗ್ ತಲೆ ಕೆಡ್ತಾ ಇದೆ. ನಾ ಹೋಗ್ಬೇಕು. ಇಲ್ಲ ಕುಡಿ, ನಿನ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಸುರಿತೀನಿ. ಕಾಡ್ ಬಿಡ ಬೇಗ. ಇರಿ. ಲಕ್ಷ್ಮಿ, ನೀನು ಆಡ್ಬಾರೆ? ನಂಗ್ ಬರಲ್ಲಪ್ಪ. ಅದೇನ್ ಮಹಾ ದೊಡ್ಡ ಕೆಲ್ಸನ, 10 ನಿಮಿಷದಲ್ಲಿ ಕಲಿಬಹುದು. ಲಕ್ಷ್ಮಿ, ನೀನ್ ತುಂಬಾ ಧೈರ್ಯ ಕಣೆ. ಈ ಗೀತಾ ಇದ್ದಾಳಲ್ಲ, ಹೊಸದಾಗ್ ಬ್ಯಾಂಡ್ ಬಂದಾಗ ತಲೆ ತೆಗೆಸ್ಕೊಂಡಿರ್ತಿದ್ಲು. ನಾವೆಲ್ಲ ಡಾನ್ಸ್ ಮಾಡ್ಬೇಕಾದ್ರೆ ಇವಳು ಹಿಂದೆ ಬಚ್ಚಿಟ್ಕೋತಿದ್ಲು ಅಲ್ವೇನೆ? ಹೌದು ಕಣೆ. ನೆನ್ನೆ ಲಕ್ಷ್ಮಿಗೆ ಒಳ್ಳೆ ಕಲೆಕ್ಷನ್. ದಿನ ನನ್ ಹಿಂದೆ ಸಾಯ್ತಿದ್ನಲ್ಲ ಪುಟ, ನೆನ್ನೆ ನನ್ ಕಡೆ ತಿರು ಕೂಡ ನೋಡ್ಲಿಲ್ಲ. ಈ ಪುಟ್ಟಗಳ ಕಥೆನೆ ಅಷ್ಟು. ಶೋನಾ? ಶೋ ಇಟ್ಟು ಸಾಕು, ನೈಟ್ ಶೋ ಹೊತ್ತಾಯ್ತು, ನಡೀರಿ. ಎದ್ದೇಳಿ ಆಡಕ್ಕೂ ಬಿಡಲ್ಲ. ಎದ್ದೇಳಿ ಬೇಗ. ನಡೀರಿ. ಬಂದ್ರೆ ಬೇಗ. ಗೀತಾ, ಎಷ್ಟೊತ್ತು ರೆಡಿ ಆಗ್ತಿದ್ಯಾ? ಬೇಗ ಬಾ. ಹಾಯ್ ಗೈಸ್. ವೀರಾ, ಏನಿ ನಡುವೆ ನಮ್ಮನೇನೆ ಅಡ್ಡ ಮಾಡ್ಕೊಂಡಂಗಿದೆ. ನಿನಗ್ ಗೊತ್ತಿಲ್ವಾ ನಾನು ಬರೋದು ಯಾಕೆ ಅಂತ? ಗೀತಾ ಇಲ್ಲಿ. ಗೀತಾ ಇಲ್ಲೇ? ಗೀತಾ? ಸಂಜು, ಗೀತಾ ಇಲ್ಲೇ? ನಂಗ್ ಗೊತ್ತಿಲ್ಲಪ್ಪ. ನನಗ್ ಹೇಳಲ್ವಾ? ಬಿಡು, ನಾನೇ ಹುಡ್ಕೋತೀನಿ. ಹುಡ್ಕೋದೇನ್ ಬೇಡ, ಗೀತಾ ರೆಡಿ ಆಗ್ತಿದ್ದಾಳೆ, ಬರ್ತಾಳೆ. ಹೌದಾ? ಹೌದು, ನೀವೆಲ್ಲ ಎಲ್ಲಿಗೆ ಹೊರಟಾಗಿದೆ? ನಾವೆಲ್ಲ ಶಾಪಿಂಗ್ ಹೋಗ್ತಾ ಇದೀವಿ. ಶಾಪಿಂಗ್ ಮುಗಿಸಿ ನಾವೆಲ್ಲ ಬ್ಯಾಂಡ್ ಹೋಗ್ತೀವಿ. ಗೀತನು ನೇರವಾಗಿ ಬ್ಯಾಂಡ್ಗೆ ಬರ್ತಾಳೆ. ಓಕೆ ಓಕೆ, ಈಗ ಹೊರಡೋಣ ಬನ್ನಿ. ಇವ್ರನ್ನಾಗ ಡಿಸ್ಟರ್ಬ್ ಮಾಡೋದು. ಬಾಯ್ ಬೀರಾ. ಗೀತಾ, ಸಂಗೀತ, ಗೀತಾ. ನಾನ್ ಕಟ್ಲಾ? ಯಾಕೆ? ಏನಾಯ್ತು? ಏನೋ ಮಾಡ್ತಿದ್ಯಾ? ನಾನು ನಿನ್ನ ಲವ್ ಮಾಡ್ತಾ ಇದ್ದೆ. ಏನ ಲವ್ ಮಾಡೋದು? ಅಯ್ಯೋ, ಇನ್ನೂ ಬೇರೆ ತರ ಇದೆ. ಗೀತಾ, 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 ಯಾಕೆ? ನಾನ್ ನಿನ್ನ ಲವ್ ಮಾಡೋದು ನಿಂಗೆ ಇಷ್ಟ ಇಲ್ವಾ? ಇಷ್ಟ ಇದೆ. ನಿಜ ಹೇಳು, ನೀನ್ ನನ್ನ ಲವ್ ಮಾಡ್ತಾ ಇದೆಯಾ ಇಲ್ವಾ? ಲವ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ಹೀಗಾಡ್ತಾ ಇದೀಯಾ? ಹೇಗ್ ಆಡ್ತಿದ್ದೀನಿ? ನೀನೇ ಹೇಗೆ ಆಡ್ತಿರೋದು? ನಾನಾ? ಇನ್ನೇನ್ ಮತ್ತೆ? ಮಾತ್ಗೂ
ನಿನ್ನ ಲವ್ ಮಾಡ್ತೀನಿ ಅಂತ ಹೇಳ್ತೀಯ. ನಿಂಗೆ ಲವ್ ಮಾಡಕ್ಕೆ ಬರಲ್ಲ ಬಿಡು. ಏನು ನನ್ಗೆ ಲವ್ ಮಾಡಕ್ ಬರಲ್ವಾ? ಆಯ್ತಮ್ಮ, ನೀನೇ ಹೇಳ್ಕೊಡು, ನಾನು ಹಾಗೆ ಮಾಡ್ತೀನಿ, ಸರಿನಾ? ಲವ್ ಮಾಡೋದಂದ್ರೆ ಈಗೆಲ್ಲ ಹಿಂಸೆ ಕೊಡೋದಲ್ಲ, ನಿನ್ ಪ್ರೀತಿನ ಕಣ್ಣಲ್ಲೇ ತೋರಿಸ್ತೀನಿ. ಒಳ್ಳೆ ಮನಸ್ಸಿಂದ ಹೃದಯದಿಂದ ಪ್ರೀತಿ ಮಾಡ್ತೀನಿ. ಓಹೋ, ಈ ತರ ಎಲ್ಲ ಲವ್ ಮಾಡ್ತಾರಾ? ಮತ್ತೆ ನಾನು ಇಷ್ಟೊತ್ತು ಮಾಡ್ತಾ ಇದ್ದೆ ನಾಳೆ ಬಾ, ಯಾವಾಗಂತ ಹೇಳ್ತೀನಿ. ಈಗ ಬ್ಯಾಂಕ್ ಹೋಗಕ್ಕೆ ಲೇಟ್ ಆಯ್ತು. ಗೀತಾ, ಗೀತಾ, ಗೀತಾ,